ಇವತ್ತಿನ ದಿನ ಬೆಳಗ್ಗಿನ ಜಾವ ಯಾದಗಿರಿ ಲುಂಬಿನವನದಲ್ಲಿ ಭಾರತೀಯ ವೈದ್ಯಕೀಯ ಸಂಘದಿಂದ ನಾವು ತಂಬಾಕು ಮುಕ್ತ ಅಭಿಯಾನ ಹಿತದೃಷ್ಟಿಯಿಂದ ನಾವು ವಾಕಥಾನನ್ನು ಆಯೋಜಿಸಿದ್ದೀವಿ. ತಾವೆಲ್ಲ ನೋಡಿರಿ ಇವತ್ತು ಒಳ್ಳೆ ಏನಂತ ಹೇಳ್ತಾರೆ, ತುಂಬ ಪಾಸಿಟಿವ್ ರೆಸ್ಪಾನ್ಸ್. ನಾವು ಒಂದು 500-600 ಜನ ಬರ್ಬೋದು ಅಂತ ನಮ್ಮ ಕ್ಯಾಲ್ಕುಲೇಷನ್ ಇದ್ದರೆ ಅದ್ರ ಡಬಲ್ ಅಷ್ಟು ಇವತ್ತು ಬೆಳಗಿನ ಜಾವ 6ವರೆಗೆ ಬಂದಿದ್ದರು. ಇದರಲ್ಲಿ ಜಿಲ್ಲಾಡಳಿತ ಆಯಿತು, ನಮ್ಮ ಮಾನ್ಯ ಶಾಸಕರಾಗಲಿ, ಆಮೇಲೆ ವೈದ್ಯಕೀಯ ಕಾಲೇಜಿಂದ ಮಕ್ಕಳಾಗಲಿ, ಸ್ಟೂಡೆಂಟ್ಸ್ ಮತ್ತು ಸರ್ಕಾರಿ ಶಾಲೆಯಿಂದನೂ ಕೆಲವು ಮಕ್ಕಳು ಪಾರ್ಟಿಸಿಪೇಟ್ ಇತ್ತು. ಇದರಲ್ಲಿ ಎಲ್ಲರದು ಏನಂತಾರೆ ಸಹಕಾರ ಸಂಯೋಜನೆಯಿಂದ ಒಂದು ದೊಡ್ಡ ಯಶಸ್ವಿಯಾಗಿ ಈ ವಾಕಥಾನ ಆಗಿದೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಇನ್ನು ಒಂದು ದಿನ ಬಿಟ್ಟರೆ 2025 ಕಾಲಿಡ್ತೇವೆ. ಹೊಸ ವರ್ಷಕ್ಕೆ ಒಂದು ಒಳ್ಳೆ ಆರೋಗ್ಯದ ದೃಷ್ಟಿಯಿಂದ ಮತ್ತು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಅಂತ ಹೇಳ್ತೀವಲ್ಲ, ಬಿಹೇವಿಯರಲ್ ಚೇಂಜಸ್ ಹಿಡ್ಕೊಂಡು ಒಂದೇ ದಿನ ವಾಕ್ ಮಾಡೋದಲ್ಲ. ಈ ವಾಕ್ ಎಂಬುದು ದಿನನಿತ್ಯ ರೂಟೀನ್, ಇಟ್ ಶುಡ್ ಬಿ ಎ ರೂಟೀನ್. ಯಾರು ಡಾಕ್ಟರ್ ಹೇಳೋದು ಅವಶ್ಯಕತೆ ಇಲ್ಲ. ನಾವು ವಾಕಿಂದನೇ ಎಷ್ಟೋ ರೋಗ ರುಜಿನಗಳನ್ನು ನಾವು ದೂರ ಇಡ್ಬೋದು. ಒಂದು ಪ್ರಿವೆಂಟಿವ್ ಹಿತದೃಷ್ಟಿಯಿಂದ ಈ ತಂಬಾಕು ಮುಕ್ತ ಅಭಿಯಾನನ ಯಾದಗಿರಿಯಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ತಾವೆಲ್ಲರೂ ಬಂದಿದ್ದೀರಾ. ತಮ್ಮೆಲ್ಲರಿಗೂ ಕೂಡ ನಮ್ಮ ಭಾರತೀಯ ವೈದ್ಯಕೀಯ ಸಂಘದಿಂದ ಅತ್ಯಂತ ವಂದನೆಗಳನ್ನು ತಿಳಿಸೋಕ್ಕೆ ಬಯಸ್ತೇವೆ. ಭಾರತೀಯ ವೈದ್ಯಕೀಯ ಸಂಘದ ವತಿಯಿಂದ ಇವತ್ತು ಬೆಳಗಿನ ಜಾವ ಲುಂಬಿನಿ ವನದಲ್ಲಿ ವಾಕ್ಥಾನನ್ನು ಏರ್ಪಡಿಸುವುದರ ಮೂಲಕ ಜನರಲ್ಲಿ ಆರೋಗ್ಯದ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿರುವುದು ನಿಜವಾಗಿಯೂ ಶ್ಲಾಘನೀಯ ಸಂಗತಿ ಅಂತ ನಾನು ಭಾವಿಸಿಕೊಳ್ತೇನೆ. ಕಾರಣ ಏನು ಅಂತಂದರೆ, ವರ್ತಮಾನದ ವ್ಯವಸ್ಥೆಯಲ್ಲಿ ಮನುಷ್ಯ ಬದಲಾದ ಆಹಾರ ಪದ್ಧತಿಯಿಂದಾಗಿ ಅನೇಕ ರೋಗ ರುಜಿನಗಳಿಗೆ ತುತ್ತಾಗ್ತಕ್ಕಂಥ ಪ್ರಸಂಗ ಬರ್ತಾ ಇದೆ. ಇವುಗಳಿಂದ ಪಾರಾಗಬೇಕಂದ್ರೆ ಏಕೈಕ ಮಾರ್ಗ ವಾಕಿಂಗ್ ಮಾತ್ರ. ನಾವು ನಡಿಬೇಕು, ನಮ್ಮ ನಡೆ ಆರೋಗ್ಯದ ಕಡೆ ಅಂತಕ್ಕಂಥ ಧ್ಯೇಯ ವಾಕ್ಯದೊಂದಿಗೆ ಇವತ್ತು ಭಾರತೀಯ ವೈದ್ಯಕೀಯ ಸಂಘದವರು ಬಹಳ ಅರ್ಥಪೂರ್ಣವಾದ, ಬಹಳ ಓರಣವಾದ, ಎಲ್ಲರಿಗೂ ಹಿಡಿಸ್ತಕ್ಕಂಥ ರೀತಿ ಒಳಗೇನಪ್ಪ ಕಾರ್ಯಕ್ರಮ ಮಾಡಿದ್ದಾರೆ. ಇವತ್ತು ಸಾವಿರಾರು ಜನ ಸೇರುವುದರ ಮೂಲಕ ಆ ವಿದ್ಯಾರ್ಥಿಗಳಿಂದ ಹಿಡಿದುಕೊಂಡು ಎಲ್ಲ ವಯೋವೃದ್ಧರು ಇದ್ದರು, ಶಾಸಕರು ಇದ್ದರು, ಜನಪ್ರತಿನಿಧಿಗಳಿದ್ದರು, ಜಿಲ್ಲಾಧಿಕಾರಿಗಳಿದ್ದರು, ಜಿಲ್ಲಾ ಮಟ್ಟದ ಅಧಿಕಾರಿಗಳಿದ್ದರು, ಅವರು ಇವರು ಎನ್ನದೆ ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸುವುದರ ಮೂಲಕ ಇಡೀ ವಾಕ್ಥಾನ್ ಕಾರ್ಯಕ್ರಮ ಯಶಸ್ವಿಯಾಗಿದೆ. ನಾವು ಇಡೀ ಯಾದಗಿರಿ ನಗರದ ಜನತೆಯ ಪರವಾಗಿ ಭಾರತೀಯ ವೈದ್ಯಕೀಯ ಸಂಘಕ್ಕೆ ಅತ್ಯಂತ ಹೃತ್ಪೂರ್ವಕ ಧನ್ಯವಾದಗಳನ್ನು ಏರ್ಪಡಿಸುವುದರ ಮೂಲಕ ಅವರಿಗೆ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೇನೆ.